ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳ, ಈ ದಿನ ವಿಶೇಷತೆ ಏನಪ್ಪ ನಾನು ಲೈವಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ, ಈ ಮಾಸ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿಗ್ತಕ್ಕಂಥದ್ದು ನಿಮಗೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಈ ತಿಂಗಳಲ್ಲಿ ಬರೇ ಒಂದು 5 ದಿನ ಅಮಾವಾಸ್ಯೆ ಪೌರ್ಣಮಿ ಇಲ್ಲ ಯಾವತ್ತಾದರೂ ಒಂದು ದಿನ ಶ್ರವಣ ನಕ್ಷತ್ರ ಬರ್ತಕ್ಕಂಥದ್ದು ಆಗುತ್ತೆ. ಆ ನಕ್ಷತ್ರ ನೋಡ್ಕೊಳ್ಳಿ. ಆ ದಿನ ಪುಣ್ಯ ನದಿಗಳ ಸ್ನಾನ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು. ಅಮಾವಾಸ್ಯೆ ಪೌರ್ಣಮಿ ದಿನ ಪುಣ್ಯ ನದಿಗಳ ಸ್ನಾನ, ಪುಣ್ಯಕ್ಷೇತ್ರಗಳ ಸ್ನಾನ. ಕೆಲವರು ಎಷ್ಟೋ ಭಕ್ತರುಗಳು ಮಲೆ ಮಹದೇಶ್ವರಕ್ಕೆ ಹೋಗ್ತಾಯಿದ್ದೀರಿ. ಮಲೆ ಮಹದೇಶ್ವರದಲ್ಲಿ ಆ ರಾತ್ರಿ ಅಮಾವಾಸ್ಯೆ ದಿನ ಪೌರ್ಣಮಿ ದಿನ ತಂಗ್ತೀರಿ. ಅದರಂಥ ಫಲ ದುಪ್ಪಟ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಾವು ತಿಳಿದೋ ಮಾಡಿರ್ತಕ್ಕಂಥ ತಪ್ಪನ್ನೆಲ್ಲ ಆ ಪರಮಾತ್ಮನಲ್ಲಿ ಲೀನವಾಗ್ತದೆ. ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರ್ತೀರಿ. ಯಾಕಂದರೆ ನಾವು ಮಾಡಿರ್ತಕ್ಕಂಥ ಕರ್ಮಫಲ ಅಲ್ಲಿ ಲೀನವಾಗಿ ಪುಣ್ಯ ಸಂಪಾದನೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಹೋಗ್ಬಿಟ್ಟು ಬಂದರೆ ಖಂಡಿತ ತುಂಬ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಒಂದು ಪುಣ್ಯಕ್ಷೇತ್ರಕ್ಕೆ, ಪುಣ್ಯ ನದಿಗಳ ಸಮುದ್ರ ಸ್ನಾನ, ದಾನ ಧರ್ಮಗಳು ಮಾಡ್ತಕ್ಕಂಥದ್ದು, ಕಡು ಬಡವರಿಗೆ, ದೀನ ದಲಿತರಿಗೆ ಬಟ್ಟೆ ವಸ್ತ್ರಗಳನ್ನು ದಾನ ಕೊಟ್ಟು ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು, ಗ್ರಾಮ ದೇವತೆಗಳಿಗೆ ಪ್ರಸಾದಗಳನ್ನು ಕೊಡ್ತಕ್ಕಂಥದ್ದು, ಅವಳಿಗೆ ಸೀರೆಯನ್ನು ಉಡಿಸ್ತಕ್ಕಂಥದ್ದು, ಕುಲದೇವರಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅವರ ಕುಲದೇವರುಗಳಿಗೆ ಭದ್ರಪಡಿಸ್ತಕ್ಕಂಥದ್ದು, ಪೂಜೆ ಮಾಡ್ಕೊಂಬರ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗಾಗಿ ನೀವು ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನೀವು ಹೋಗ್ಬಿಟ್ಟು ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಈ ದಿನ 12 ರಾಶಿಗಳ ಗಮನ ಕೊಡೋದಾದರೆ, ಖಂಡಿತವಾಗೂ ಒಂದು ರೀತಿಯಲ್ಲಿ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ, ಅದರಲ್ಲಿ ಇವತ್ತು ಬುಧವಾರ ಆಗಿರೋದ್ರಿಂದ ಈ 12 ರಾಶಿಗಳಿಗೆ ಫಲಾಫಲ ಯಾವ ರೀತಿ ಅದು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಬಂಧು ಮಿತ್ರರ ಆಗಮನವಾಗ್ತಕ್ಕಂಥದ್ದು ಈ ದಿನ. ವೃಷಭ ರಾಶಿಯವರಿಗಂತೂ ಶಾಂತಿ, ಸಮಾಧಾನ, ನೆಮ್ಮದಿ ಇರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಯಶಸ್ಸು, ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿರ್ತೀರ. ಇನ್ನು ಕಟಕ ರಾಶಿಯವರಿಗೆ ಸಹಕಾರದ ದಿನ ಅಂತಲೇ ಹೇಳ್ಬೋದು ಈ ದಿನ. ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಸಿಂಹರಾಶಿಯವ್ರಿಗಂತೂ ತಾಳ್ಮೆ ಕಳ್ಕೊಳ್ತೀರಿ. ಹುಷಾರಾಗಿರಿ, ತಾಳ್ಮೆಯಿಂದ ವರ್ತಿಸಬೇಕು. ಕನ್ಯಾ ರಾಶಿಯವರಿಗೆ ನಿಮ್ಮ ಅಭಿಪ್ರಾಯಗಳನ್ನು ಬೇರೆಯವ್ರಿಗೆ ತಿಳಿಸ್ಕೊಡ್ತೀರಿ. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಹಂಚ್ಕೊತೀರಿ. ಇನ್ನು ತುಲಾ ರಾಶಿಯವ್ರಿಗಂತೂ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಖುಷಿಯಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಗೆಲುವು, ಕಟ್ಟಿಟ್ಟ ಬುತ್ತಿ ಅಚೀವ್ಮೆಂಟ್ ಮಾಡ್ತೀರಿ ಈ ದಿನ. ಇನ್ನು ಧನುಷು ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ, ತುಂಬ ಚೆನ್ನಾಗಿರುತ್ತೆ, ಲವಲವಿಕೆಯಾಗಿರ್ತೀರಿ. ನಿಮ್ಮ ಸ್ನೇಹಿತರೊಡನೆ ಸೇರಿ ಎಲ್ಲರೂ ದೂರ ಪ್ರಯಾಣ ಮಾಡ್ತಕ್ಕಂಥ ಯೋಗ ಫಲ ಜಾಸ್ತಿ ಇರುತ್ತೆ. ಇನ್ನು ಮಕರ ರಾಶಿಯವರಿಗೆ ಗೈಡೆನ್ಸ್ ಕೊಡ್ತಕ್ಕಂಥದ್ದು, ಆದೇಶ ಕೊಡ್ತಕ್ಕಂಥದ್ದು, ಈ ರೀತಿ ಇರಬೇಕು ಅಂತೇಳಿ. ಇನ್ನು ಕುಂಭರಾಶಿಯವ್ರಿಗಂತೂ ಪ್ರೀತಿ ಪ್ರೇಮಗಳನ್ನು ಹಂಚ್ಕೊಳ್ತೀರಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ಬೇರೆಯವ್ರ ಜೊತೆಲಿ ಹಂಚ್ಕೊಳ್ತೀರಿ. ಇನ್ನು ಮೀನರಾಶಿಯವ್ರಿಗಂತೂ ಆಡಳಿತ ನಡೆಸ್ತಕ್ಕಂಥದ್ದು, ದರ್ಪ ನಡೆಸ್ತಕ್ಕಂಥ ಯೋಚನೆ ಜಾಸ್ತಿ ಇರ್ತಕ್ಕಂಥದ್ದು. ಇದೆಲ್ಲ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ. ಮಲೈ ಮಹದೇಶ್ವರ ರೇಣುಕಾ ಯಲ್ಲಮ್ಮ, ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಎಲ್ಲರಿಗೂ ಇಡೀ ಲೈಫ್ ಅನ್ನೋದು, ಜೀವನ ಅನ್ನೋದು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ದೇವರ ಲೆಕ್ಕದಲ್ಲಿ 3 ದಿನ, ಆದರೆ ನಾವು ಮನುಷ್ಯನ ಲೆಕ್ಕದಲ್ಲಿ 100 ವರ್ಷಗಳ ಕಾಲ ಬದುಕಿರ್ತಕ್ಕಂಥದ್ದು, 110 ವರ್ಷಗಳ ಕಾಲ. ಆದರೆ ದೇವರ ಲೆಕ್ಕದಲ್ಲಿ ಮಾತ್ರ 3 ದಿನ. ಹುಟ್ಟೊಂದು ದಿನ, ಸಾವೊಂದು ದಿನ, ಜೀವನ ಒಂದಿನ. ಹಾಗಾಗಿ ಆ ಜೀವನದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸದ್ಗುಣರಾಗಿ ಬಾಳೋಣ, ಒಳ್ಳೆಯವರಾಗಿ ಜೀವನ ಕೊಡೋಣ, ನೊಂದ ಜೀವಗಳಿಗೆ ಆಶ್ರಯ ಕೊಡೋಣ. ಯಾರು ಹಸಿವಿನಿಂದ ಬಂದಿರತಕ್ಕಂಥವ್ರಿಗೆ, ಬಳಲಿ ಬಂದವರಿಗೆ ಅವರಿಗೆ ಅನ್ನದಾನಗಳನ್ನು ಕೊಡ್ತಕ್ಕಂಥದ್ದು, ವಸ್ತ್ರದಾನ ಕೊಡ್ತಕ್ಕಂಥದ್ದು ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಮಾಡಿ ನೋಡಿ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಎಲ್ಲರೂ ಸುಖ ಸಂತೋಷದಿಂದ ನೆಮ್ಮದಿಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ತಾಯಿ ಹೃದಯ ಸಿಂಹಾಸನದಲ್ಲಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ಸುಖದ ದಾರಿಯನ್ನು ಕೊಡಲಿ. ಆ ಮಲೈ ಮಹದೇಶ್ವರ ಹೇಳಿ ಒಂದ್ಸಲಿ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಯಲ್ಲಮ್ಮ, ಉದೋ ಯಲ್ಲಮ್ಮ. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.